ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಂಡ್ ಈ ಕೇಸಲ್ಲಿ ಮೋಸ್ಟ್ ಆಫ್ ದ ಎವಿಡೆನ್ಸ್ ಕರ್ಣ ಅವ್ರ ವಿರುದ್ಧವಾಗೇ ಇದೆ. ಅದು ನಾವು ಹೇಗಾದರೂ ಮಾಡಿ ನಿಮಗೆ ಸಾಕ್ಷಿಗಳನ್ನ ಪ್ರೆಸೆಂಟ್ ಮಾಡ್ತೀವಿ. ಕರ್ಣ ಅವ್ರನ್ನ ಹೇಗಾದರೂ ಮಾಡಿ ಈ ಕೇಸಿಂದ ಹೊರಗೆ ಬರೋ ಹಾಗೆ ಮಾಡಿ. ಅಲ್ಲ, ಯೂಶಲಿ ಡಾಕ್ಟರ್ಸ್ಗಳಿಗೆ ಈಸಿಯಾಗಿ ಬೇಲ್ ಸಿಗ್ಬೇಕಲ್ವಾ? ಎಸ್, ಬಟ್ ಇದು ಯೂಶುವಲ್ ಕೇಸ್ ಅಲ್ವಲ್ಲ. ಯೂಶುವಲಿ ಮೆಡಿಕಲ್ ನೆಗ್ಲಿಜೆನ್ಸಿ ಕೇಸಸಲ್ಲಿ ಡಾಕ್ಟರ್ ಅರಿವಿಗೆ ಬರದೆ ಪೇಷಂಟ್ ಡೆತ್ ಆಗಿದ್ರೆ ಅಂಥ ಕೇಸಸಲ್ಲಿ ಬೇಲ್ ಸಿಗುತ್ತೆ. ಆದರೆ ಇಲ್ಲಿ ಕಂಡೀಷನ್ ಡಿಫ್ರೆಂಟ್ ಇದೆ. ಬೇಕು ಅಂತಲೇ ಎಕ್ಸ್ಪೈರಿ ಆಗಿರೋ ಮೆಡಿಸಿನ್ಸನ್ನು ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿರುವಂಥ ಆಪಾದನೆ. ಅದು ಅಲ್ಲದೆ 3 ಜನ ಮಹಿಳೆಯರು ಸತ್ತಿದ್ದಾರೆ. ಇಂಥ ಕೇಸಸಲ್ಲಿ ಬೇಲ್ ಸಿಗೋದು ತುಂಬ ಕಷ್ಟ ಆಗುತ್ತೆ. ನೀವೆಲ್ಲ ಎಷ್ಟು ಸಹಾಯ ಮಾಡಿದ್ರಿ ಅಂತ ನಿಧಿ ನನಗೆ ಹೇಳಿದ್ಲು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಥ್ಯಾಂಕ್ಸ್ ಅನ್ನೋದು ತುಂಬ ಚಿಕ್ಕ ಪದ ಆಗೋಯ್ತು. ಅಣ್ಣನ್ಗೆ ಯಾವ ಅನ್ಯಾಯ ಆಗಕ್ಕೂ ನಾವು ಬಿಡೋದಿಲ್ಲ. ಸರಿ, ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಬಂದಿರೋ ಕೆಲಸನ ಕ್ವಿಕ್ಕಾಗಿ ಮುಗಿಸೋಣ. ಹೌದು, ಕಾಂಪೌಂಡರ್ನ ಡೈರೆಕ್ಟಾಗಿ ಹೋಗಿ ಕೇಳಿದ್ರೆ ಅವನೇ ಬಾಯ್ ಬಿಡ್ತಾನೆ ಅನ್ಸುತ್ತೆ. ಆ ದಿನ ಮೆಡಿಸಿನ್ಸ್ ತಗೊಂಡು ಹೋಗಿದೆ ಅವರು, ಸೊ ಅವ್ರಿಗೆಲ್ಲ ಗೊತ್ತಿರ್ಲೇಬೇಕು. ನಂಗೊಂದು ಅನುಮಾನ. ಒಂದ್ ವೇಳೆ ಅವ್ರು ತಪ್ಪು ಮಾಡಿದ್ದೆ ನಿಜ ಆಗಿದ್ದಿದ್ರೆ ಇದನ್ನೆಲ್ಲ ಅವ್ರು ಒಪ್ಕೋತಾರ? ಏನೇ ಆಗಿ ನಮ್ಮ ಪ್ರಯತ್ನ ಪಡೋಣ. ಈ ರೂಟಲ್ಲಿ ಒಪ್ಪಿಲ್ಲ ಅಂತಂದ್ರೆ ಬೇರೆ ರೂಟಲ್ಲಿ ಹೋಗಿ ಒಪ್ಸೋಣ ಅಷ್ಟೇ. ಸರಿ, ಹೋಗೋಣ. ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಒಂದು ನಿಮಿಷ. ನಾನು ನಿತ್ಯ ಅಂತ ವಸಿಷ್ಠ ಹಾಸ್ಪಿಟ್ಲಿಂದ ಬರ್ತಿರೋದು. ಕಿರಣ್ ಅವರಿದ್ದಾರಾ? ಇಲ್ಲ, ಹೊರಗಡೆ ಹೋಗಿದ್ದಾರೆ. ಹೌದಾ? ಎಷ್ಟೊತ್ತಿಗೆ ಬರ್ತಾರೆ? ನನಗೆ ಗೊತ್ತಿಲ್ಲ ಮೇಡಮ್. ಏನು ಗೊತ್ತಿಲ್ವಾ? ಅಲ್ಲಿ ನೋಡಿ, ಅಲ್ಲಿ ಓಡ್ ಹೋಗ್ತಿದ್ದಾನಲ್ಲ, ಅವನೇನಾ ಕಾಂಪೌಂಡರ್? ಹೌದು, ಅವನೇ ಆ ಕಾಂಪೌಂಡರ್. ಓಡ್ ಹೋಗ್ತಿದ್ದಾನೆ ಅಂದ್ರೆ ಏನು ತಪ್ಪು ಮಾಡಿದ್ದಾನೆ ಅಂತಾನೆ ಅರ್ಥ. ಮೊದಲೇ ಹಿಡಿಬೇಕು. ಬನ್ನಿ. ನೋಡಿ, ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೋದ್ರೆ ನಿಮ್ಗೆ ಒಳ್ಳೇದು. ಹೋಗ್ತೀವೋ? ಇಲ್ಲಿ ಇರ್ಬೇಕು ಅಂತ ನಮಗೂ ಆಸೆ ಇಲ್ಲ. ಆದ್ರೆ ಮೊದಲು ಉತ್ತರ ಕೊಡು. ಯಾರು ನಿನ್ನ ಹತ್ರ ಇದನ್ನೆಲ್ಲ ಮಾಡಿಸಿದ್ದು? ನೋಡಿ, ಜೀವದ ಮೇಲೆ ಆಸೆ ಇದ್ರೆ
ಏನು ಮಾತಾಡದೆ ಹೋಗ್ತಾ ಇರಿ. ಏಯ್ ಯಾರ ಹತ್ರನೋ ಮಾತಾಡ್ತಾ ಇದ್ಯಾ? ಮಾಡೋದೆಲ್ಲ ಮಾಡಿ ನಮಗೆ ಧಮಕಿ ಹಾಕ್ತಿದ್ಯಾ? ಸತ್ಯ ಹೇಳಿದ್ರೆ ಬದುಕ್ತ್ಯಾ, ಇಲ್ಲ ಅಂದ್ರೆ ನೋಡೋ, ಇಲ್ಲಿ ಗಂಟ ನಾನು ಸಮಾಧಾನದಿಂದನೇ ಹೇಳ್ದೆ. ಸತ್ಯ ಹೇಳಿದ್ರೆ ಸರಿ, ಇಲ್ಲ ಮಗನೇ ನಾನು ಒಡಿಯೋ ಏಟ್ಗೆ ಜೀವನ ಪೂರ್ತಿ ನೆನ್ಸ್ಕೋಬೇಕು, ಹಂಗ್ ಮಾಡ್ತೀನಿ. ನೋಡಿ, ನಾನೇನು ತಪ್ಪು ಮಾಡಿಲ್ಲ, ನನ್ನ ಬಿಟ್ಬಿಡಿ ಮೇಡಮ್. ಏಯ್, ಸತ್ಯ ಹೇಳೋ, ನಿಜ ಹೇಳೋ. ಇದನ್ನೆಲ್ಲ ಯಾರು ಮಾಡಕ್ ಹೇಳಿದ್ ನಿನ್ಗೆ? ಹೇಳೋ. ಅಯ್ಯೋ ಮೇಡಮ್, ನನಗೇನು ಗೊತ್ತಿಲ್ಲ ಮೇಡಮ್, ನನ್ನ ಬಿಟ್ಬಿಡಿ. ಏನು ಗೊತ್ತಿಲ್ಲದೆ ತಪ್ಪಿಸ್ಕೊಳ್ಳೋದಕ್ ನೋಡ್ತೀಯಾ? ಈಗ ಬಾಯ್ ಬಿಟ್ರೆ ಸರಿ. ಮೇಡಮ್ ಪ್ಲೀಸ್ ಮೇಡಮ್. ನೋಡು, ಇನ್ ಮುಂದೆ 2 ಆಪ್ಷನ್ ಇದೆ. ಒಂದು, ಇಲ್ಲೇ ಬಾಯ್ ಬಿಡು, ಇಲ್ಲ ಅಂದ್ರೆ ಪೊಲೀಸರು ಬಾಯ್ ಬಿಡ್ತಾರೆ. ಮೇಡಮ್ ಕಾಲ್ ಮಾಡು ಪೊಲೀಸರು. ಇಲ್ಲ, ಹೇಳ್ತೀನಿ. ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಈಗೆಲ್ಲ ಮಾಡಕ್ ಹೇಳಿದ್ದು ಡಾಕ್ಟರ್ ಮನೀಶ್ ಅವರು. ಅವ್ರ ಮಾತು ಕೇಳಿ ಮಣ್ ತಿನ್ನೋ ಕೆಲಸ ಮಾಡಿಬಿಟ್ಟೆ. ಮೇಡಮ್ ದಯವಿಟ್ಟು ನನ್ನ ಬಿಟ್ಬಿಡಿ ಮೇಡಮ್. ಮನೀಶ್ ಅವ್ರ ಛೀ, ಇವೆಲ್ಲ ಸೇರ್ಕೊಂಡು ಕರ್ಣ ಅವ್ರಿಗೆ ಮಾತ್ರ ಮೋಸ ಮಾಡ್ಲಿಲ್ಲ, ಹಾಸ್ಪಿಟಲ್ ನಂಬಿ ಬಂದ ಪ್ರತಿಯೊಂದು ಜೀವಕ್ಕೂ ದ್ರೋಹ ಮಾಡಿದಿರ. ಎಲ್ಲಿದ್ದಾನೆ ಆ ಮನೀಶ್? ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಮೇಡಮ್. ನನ್ನ ಮಕ್ಕಳ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನನ್ನ ಬಿಟ್ಬಿಡಿ ಮೇಡಮ್, ನನ್ನ ಬಿಟ್ಬಿಡಿ. ಪೊಲೀಸು ಗೀಲಿಸು ಮೇಡಮ್. ಮೇಡಮ್ ನನ್ನ ಜೀವನ ಹಾಳಾಗೋಗುತ್ತೆ ಮೇಡಮ್. ಮೇಡಮ್ ಪ್ಲೀಸ್. ಇನ್ನೊಂದ್ಸತಿ ನಮ್ಗೆ ಯಾರ ಕಣ್ಗೂ ಕಾಣಿಸ್ಕೋಬೇಡ. ಹೋಗ್ತಾ ಇರು. ಇನ್ನೊಂದು ಸಲ ಈ ತರ ಕಚ್ಚಡ ಕೆಲಸ ಮಾಡಿದ್ರೆ ಸರಿಯಾಗಿ ಪಾಠ ಕಳಿಸ್ಬೇಕಾಗುತ್ತೆ. ಹೊರಡು. ಏನ್ ಮಾಡೋದೀಗ? ಆದಷ್ಟು ಬೇಗ ಮನೀಶ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ಲೇಬೇಕು. ಎಲ್ಲಿ ಹುಡ್ಕೋದವನ್ನ?